ಒಂದು ವಿದ್ಯಾರ್ಥಿಗಳ ಇಂದು ನಾವು 9ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 7 ಜೀವಿಗಳಲ್ಲಿ ವೈವಿಧ್ಯತೆ ಅಂತಕ್ಕಂತಹ ಅಧ್ಯಾಯದ ಬಗ್ಗೆ ನಾವು ಇವತ್ತು ಅದರಲ್ಲಿ ಬರ್ತಕ್ಕಂಥ ಕಲಿಕಾಂಶಗಳು ಏನೇನು, ನಾವು ಅದರಲ್ಲಿ ಏನನ್ನು ಯಾವ ಘಟಕಾಂಶಗಳನ್ನು ನಾವಲ್ಲಿ ಕಲಿತೇವೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ನೋಡೋಣ. ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಜೀವಿಗಳಲ್ಲಿ ವೈವಿಧ್ಯತೆ. ಇಲ್ಲಿ ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಜೀವಿಗಳಲ್ಲಿ ವೈವಿಧ್ಯತೆ, ಇದರ ಅರ್ಥವನ್ನು ನಾವು ತಿಳಿಬೇಕಾಗಿದೆ ಮತ್ತು ಅನೇಕ ಉದಾಹರಣೆಗಳನ್ನು ತಿಳಿಬೇಕಾಗಿದೆ. ಜೀವಿಗಳಲ್ಲಿ ವೈವಿಧ್ಯತೆ, ಇದರ ಅರ್ಥ, ಉದಾಹರಣೆ. ನೆಕ್ಸ್ಟು ವರ್ಗೀಕರಣ, ಜೀವಿಗಳ ವರ್ಗೀಕರಣ. ನಾವು ಜೀವಿಗಳನ್ನು ಯಾವ ಒಂದು ಬೇಸ್ ಮೇಲೆ, ಯಾವ ಒಂದು ಗುಣಲಕ್ಷಣಗಳ ಮೇಲೆ ಅವುಗಳನ್ನು ನಾವು ವರ್ಗೀಕರಣ ಮಾಡಿದ್ದೇವೆ ಅನ್ನೋದನ್ನು ತಿಳಿಬೇಕಾಗಿದೆ. ನೆಕ್ಸ್ಟು ವರ್ಗೀಕರಣದ ವಿವಿಧ ಮಜಲುಗಳ ಬಗ್ಗೆ ನಾವು ತಿಳಿಬೇಕಾಗಿದೆ. ವರ್ಗೀಕರಣ ಯಾಕೆ ಮಾಡಬೇಕು, ವರ್ಗೀಕರಣ ಅಂದ್ರೇನು, ವರ್ಗೀಕರಣವನ್ನು ಯಾವುದರ ಆಧಾರದ ಮೇಲೆ ನಾವು ಮಾಡ್ತೇವೆ ಮತ್ತು ವರ್ಗೀಕರಣದ ವಿವಿಧ ಮಜಲುಗಳು ಯಾವುದು ಮತ್ತು ವರ್ಗೀಕರಣ ಮತ್ತು ವಿಕಾಸ ಅನ್ನೋದನ್ನು ನಾವಲ್ಲಿ ನೋಡ್ತಾ ಹೋಗ್ತೇವೆ. ಜೊತೆಗೆ ಈ ಜೀವಿಗಳ ಸಾಮ್ರಾಜ್ಯಗಳನ್ನು, ಜೀವಿ ಸಾಮ್ರಾಜ್ಯಗಳನ್ನು ನಾವು ಯಾರು ಅದನ್ನು ಜೀವಿ ಸಾಮ್ರಾಜ್ಯಗಳನ್ನು ರಚಿಸಿರ್ತಕ್ಕಂಥ ವಿಜ್ಞಾನಿಗಳು, ಅದರಲ್ಲಿ ಪ್ರಯತ್ನ ಪಟ್ಟಿರ್ತಕ್ಕಂಥ ವಿಜ್ಞಾನಿಗಳು ಯಾರು, ಇತ್ತೀಚೆಗೆ ಈ ಒಂದು ಜೀವಿಗಳ ವರ್ಗೀಕರಣದಲ್ಲಿ ನಾವು ಯಾವುದನ್ನು ಅನ್ವಯಿಸ್ಕೊಂಡು ವರ್ಗೀಕರಣ ಮಾಡ್ತೇವೆ ಅನ್ನೋದನ್ನು ಮತ್ತು ಆ ಒಂದು ಸಾಮ್ರಾಜ್ಯಗಳು, ಸಸ್ಯ ಸಾಮ್ರಾಜ್ಯ ಇರ್ಬೋದು, ಪ್ರಾಣಿ ಸಾಮ್ರಾಜ್ಯ ಇರ್ಬೋದು, ಮುನಿರಾ ಸಾಮ್ರಾಜ್ಯ ಇರ್ಬೋದು, ಪ್ರೊಟಿಸ್ಟಾ ಸಾಮ್ರಾಜ್ಯ ಇರ್ಬೋದು, ಮೈಕೋಟ ಸಾಮ್ರಾಜ್ಯ ಇರ್ಬೋದು, ಇದರ ಪ್ರತಿಯೊಂದು ಗುಣಲಕ್ಷಣಗಳು, ಅದರಲ್ಲಿ ಬರ್ತಕ್ಕಂತಹ ಜೀವಿಗಳ ಮುಖ್ಯ ಲಕ್ಷಣಗಳು ಮತ್ತು ಉದಾಹರಣೆಗಳನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿತೇವೆ. ಹಾಗಾದರೆ ಮೊದಲನೇದಾಗಿ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಜೀವಿಗಳಲ್ಲಿ ವೈವಿಧ್ಯತೆ ಅದರ ಅರ್ಥ ಏನು, ನಿಮಗೊಂದು ಚಾರ್ಟನ್ನು ನಾನೀಗ ತೋರಿಸ್ತೇನೆ. ಈ ಒಂದು ಚಾರ್ಟನ್ನು ಗಮನಿಸಿದರೆ ಇದೊಂದು ಪ್ರಾಣಿ ಪ್ರಪಂಚದ ಚಾರ್ಟ್. ಇಲ್ಲಿ ನೋಡಿ, ಕಪ್ಪೆ ಇದೆ, ಆಮೆ ಇದೆ, ಮೊಸಳೆ ಇದೆ, ಕಾಂಗರೂ ಇದೆ, ಅದೇ ರೀತಿ ಪೆಂಗ್ವಿನ್ ಇದೆ, ಇಲ್ಲಿ ಮೀನಿದೆ, ಶಾರ್ಕ್ ಇದೆ, ಹೀಗೆ ಅನೇಕ ಜೀವಿಗಳಿದ್ದಾವೆ. ಈ ಒಂದು ಚಾರ್ಟನ್ನು ನೀವು ಗಮನಿಸಿದರೆ, ಇನ್ನು ಸಸ್ಯಗಳನ್ನು ಕೂಡ ನಾವು ನಿಮ್ಮ ಸುತ್ತಮುತ್ತಲು ಸ್ವಲ್ಪ ನೀವು ಗಮನಿಸಿದರೆ, ಸಸ್ಯಗಳಲ್ಲೂ ಕೂಡ ಏನಿದೆ ಅಂತ ಹೇಳಿದರೆ, ಒಂದರ ರಚನೆ ಇದ್ದಂಗೆ ಇನ್ನೊಂದರ ರಚನೆ ಇಲ್ಲ. ನೋಡಿ, ಮೊಸಳೆಯ ದೇಹದ ರಚನೆ ಹೆಂಗಿದೆ, ಕಪ್ಪೆಯ ದೇಹದ ರಚನೆ ಹೆಂಗಿದೆ, ಮೀನಿನ ದೇಹದ ರಚನೆ ಹೆಂಗಿದೆ, ಇಲ್ಲಿರ್ತಕ್ಕಂತಹ ಜರಿ ಅಥವಾ ನೀವು ಶತಪದಿ ಅಥವಾ ಜರಿ ಅಂತ ನಾವು ಆಡುವ ಭಾಷೆ ಅದನ್ನು ನೋಡಿ, ಚೇಳು ನೋಡಿ, ಒಂದರ ರಚನೆ ಇದ್ದಂಗೆ ಇನ್ನೊಂದು ಜೀವಿಯ ದೇಹದ ರಚನೆ ಇಲ್ಲ. ಇದನ್ನೇ ನಾವು ಕರೀತಕ್ಕಂಥದ್ದು ಏನು, ಜೀವಿಗಳಲ್ಲಿ ವೈವಿಧ್ಯತೆ. ಅಂದರೆ ಜೀವಿಗಳಲ್ಲಿ ವೈವಿಧ್ಯತೆ ಅರ್ಥ ಇಷ್ಟೇ, ಈ ಭೂಮಂಡಲದಲ್ಲಿ ಇರ್ತಕ್ಕಂತಹ ಜೀವಿಗಳು ರಚನೆ ಮತ್ತು ಗಾತ್ರ. ನೋಡಿರಿ, ಇರುವೆ ನೋಡಿರಿ ಅತೀ ಚಿಕ್ಕ ಗಾತ್ರ ಇದೆ, ಅದೇ ಆನೆ ನೋಡಿ ದೊಡ್ಡ ಗಾತ್ರ ಇದೆ. ಹಾಗಾದರೆ ಅವುಗಳ ಗಾತ್ರ ಇರ್ಬೋದು ಅಥವಾ ದೇಹದ ರಚನೆ ಇರ್ಬೋದು, ಇವುಗಳಲ್ಲಿ ನಾವು ಏನು ನೋಡ್ತೇವೆ, ವೈವಿಧ್ಯತೆಯನ್ನು, ವಿಭಿನ್ನತೆಯನ್ನು ನೋಡ್ತೇವೆ. ಕೆಲವೊಂದು ಹೋಲಿಕೆಗಳು ಕೂಡ ಇದ್ದಾವೆ, ಕೆಲವೊಂದು ವಿಭಿನ್ನತೆಗಳು ಕೂಡ ಇದ್ದಾವೆ. ಹಾಗಾದರೆ ನಾವಿಲ್ಲಿ ಜೀವಿಗಳಲ್ಲಿ ವೈವಿಧ್ಯತೆ ಅಂದರೆ ಏನು ಅಂತ ಎಲ್ಲರೂ ಅರ್ಥ ಮಾಡ್ಕೊಂಡ್ರಿ ಅಂದ್ಕೊಂಡಿದ್ದೇನೆ. ಇದರ ಅರ್ಥ, ಈ ಭೂಮಂಡಲದಲ್ಲಿ ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಜೀವಿಗಳ ದೇಹದ ರಚನೆ ಮತ್ತು ಅವುಗಳಲ್ಲಿ ಏನಿದೆ, ದೇಹದ ರಚನೆಯಲ್ಲಿ ವ್ಯತ್ಯಾಸ ಇದೆ ಮತ್ತು ಹೋಲಿಕೆನೂ ಕೂಡ ಇದೆ. ವೈವಿಧ್ಯತೆ, ವಿವಿಧ ದೇಹ ರಚನೆಯನ್ನು ಹೊಂದಿರತಕ್ಕಂಥ ಜೀವಿಗಳನ್ನು ನಾವು ನೋಡ್ತೇವೆ. ಇನ್ನು ಅದು ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಈ ವರ್ಗೀಕರಣ ಅಂದ್ರೇನು, ಯಾಕೆ ನಾವು ವರ್ಗೀಕರಣವನ್ನು ಮಾಡಬೇಕು, ವರ್ಗೀಕರಣದ ಆಧಾರ. ನೋಡ್ರಿ, ನೀವು ಭೂಮಂಡಲದಲ್ಲಿ ನಾವು ಹೇಗೆ ನೋಡ್ತಾ ಹೋದರೆ ಅತಿ ಚಿಕ್ಕದಾಗಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾದಂಥ ಜೀವಿಗಳು ಇದ್ದಾವೆ. ದೊಡ್ಡ ದೊಡ್ಡ ತಿಮಿಂಗಿಲಗಳು, ಸುಮಾರು 30 ಮೀಟರ್ಗಳಷ್ಟು ಎತ್ತರ ಇರ್ತಕ್ಕಂಥ ಯಾವುದು ರೆಡ್ವುಡ್ ವೃಕ್ಷ, ಅದನ್ನು ನೋಡಿ, ಅದು ಹೆಂಗಿದೆ, ಅದರ ಗಾತ್ರ ಹೆಂಗಿದೆ. ಜೊತೆಗೆ ಸಾಗರದಲ್ಲಿರ್ತಕ್ಕಂಥ ನೀಲಿ ತಿಮಿಂಗಿಲ್ ನೋಡಿ,
ಅದರ ಗಾತ್ರ ಹೆಂಗಿದೆ? ಹಾಗಾದರೆ ಒಂದರ ಗಾತ್ರ ಇದ್ದಂಗೆ ಇನ್ನೊಂದರ ಗಾತ್ರ ಇಲ್ಲ, ಒಂದರ ಲಕ್ಷಣ ಇದ್ದಂಗೆ ಇನ್ನೊಂದರ ಲಕ್ಷಣ ಇಲ್ಲ. ಹಾಗಾದರೆ ನಾವು ಈ ಎಲ್ಲ ಜೀವಿಗಳನ್ನು ಏನು ಮಾಡ್ತೇವೆ ಅಂತ ಹೇಳಿದರೆ ವರ್ಗೀಕರಿಸ್ತೇವೆ. ಯಾವುದರ ಆಧಾರ ನಿಮ್ಗೆ ಗೊತ್ತಿರ್ಬೋದು, ಹಿಂದೆ ಗ್ರೀಕ್ ತತ್ವಜ್ಞಾನಿ ಅರಿಸ್ಟಾಟಲ್ ಏನಿದಾನಲ್ಲ, ಅವನು ಸಾಮಾನ್ಯವಾಗಿ ಏನು ಮಾಡಿದ ಅಂತ ಹೇಳಿದರೆ ಪ್ರಾಣಿಗಳನ್ನು ಜಲಚರ, ನೆಲಚರ, ಖೇಚರ, ನೆನಪಿರ್ಬೋದು ನಿಮಗೆ. ಜಲಚರ ಅಂತ ಹೇಳಿದರೆ ನೀರಿನಲ್ಲಿ ವಾಸ ಮಾಡ್ತಕ್ಕಂತಹ ಜೀವಿಗಳನ್ನು ಅವರು ಅರಿಸ್ಟಾಟಲ್ ಏನಂತ ಕರೆದ್ರು? ಜಲಚರ ಅಂತ ಕರೆದ್ರು. ಅದೇ ರೀತಿ ಗಾಳಿಯಲ್ಲಿ ಹಾರಾಡ್ಕೊಂಡಿರ್ತಕ್ಕಂಥ ಪಕ್ಷಿಗಳಂತಹ ಇದನ್ನು ಏನಂತ ಕರೆದ್ರು ಅವರು? ಖೇಚರ. ಮತ್ತು ಭೂಮಿಯ ಮೇಲೆ ಇರ್ತಕ್ಕಂಥ, ನೆಲದ ಮೇಲೆ ಇರ್ತಕ್ಕಂತಹ ಜೀವಿಗಳನ್ನು ಅವರು ಭೂಚರ ಅಂತ ಡಿವೈಡ್ ಮಾಡಿದ್ರು. ಆದರೆ ಈ ಒಂದು ವರ್ಗೀಕರಣ ಏನು ಅಷ್ಟು ಪಾರದರ್ಶಕವಾಗಿರೋದಲ್ಲ. ಇದು ನಮ್ಮನ್ನು ಹಾದಿ ತಪ್ಪಿಸ್ತಕ್ಕಂತಹ ವಿಧಾನ. ಇದೊಂದು ಸರಳವಾಗಿರ್ತಕ್ಕಂಥ, ಅಂದರೆ ಗ್ರೀಕ್ ವಿಜ್ಞಾನಿ ಈ ಅರಿಸ್ಟಾಟಲ್ ಇದನ್ನು ಮಾಡಿರ್ತಕ್ಕಂಥದ್ದು. ಆದರೆ ಇತ್ತೀಚಿನ ವರ್ಗೀಕರಣದಲ್ಲಿ ಇಲ್ಲಿ ಸುಮಾರು ವಿಜ್ಞಾನಿಗಳು ಈ ವರ್ಗೀಕರಣವನ್ನು ಹೇಳಬೇಕಾದ್ರೆ ಸುಮಾರು ವಿಜ್ಞಾನಿಗಳು ಏನು ಮಾಡಿದ್ದಾರೆ? ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಜೀವಿಗಳನ್ನು ವರ್ಗೀಕರಿಸಿದ್ದಾರೆ. ಇಲ್ಲಿ ಈ ಒಂದು ವರ್ಗೀಕರಣ ನೆಲಚರ, ಜಲಚರ, ಖೇಚರ ಅಂತ ಹೇಳ್ತಕ್ಕಂಥ ವರ್ಗೀಕರಣ ಒಂದು ಸರಳವಾಗಿರ್ತಕ್ಕಂಥದ್ದು. ಆದರೆ ಇದು ನಮ್ಮನ್ನು ತಪ್ಪು ದಾರಿಗೆ ಎಳೆಯುತ್ತೆ. ಉದಾಹರಣೆಗೆ ಹೇಳೋದಾದರೆ ಶಾರ್ಕ್ ಅಂತಕ್ಕಂಥದ್ದು, ಇದು ಅದನ್ನು ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ಆಕ್ಟೋಪಸ್ಸನ್ನು ಎಕ್ಸಾಂಪಲ್ ತೊಗೊಂಡ್ರೆ, ತಿಮಿಂಗಿಲವನ್ನು ನಾವು ಎಕ್ಸಾಂಪಲ್ನ ತೊಗೊಂಡ್ರೆ, ಸಮುದ್ರದಲ್ಲಿ ವಾಸಿಸ್ತಕ್ಕಂಥ ಹವಳದ ಮೀನನ್ನು ತೊಗೊಂಡ್ರೆ, ಇವುಗಳಲ್ಲಿ ಏನಿಲ್ಲ, ಒಂದಕ್ಕೊಂದು ವಿಭಿನ್ನವಾಗಿದ್ದಾವೆ, ಗುರುತಿಸ್ಬೋದು, ಅವುಗಳನ್ನು ತಕ್ಷಣ ಗುರುತಿಸ್ಬೋದು. ಆದರೆ ಅವುಗಳ ದೇಹದ ರಚನೆಗಳನ್ನು ನಾವು ನೋಡಿದರೆ ಏನಾಗಿರುತ್ತೆ? ಅಲ್ಲಿ ಈ ಒಂದು ವರ್ಗೀಕರಣ ಅಂತಕ್ಕಂಥದ್ದು ಅಷ್ಟು ಸ್ಪಷ್ಟತೆಯನ್ನು ನೀಡೋದಿಲ್ಲ. ಹಾಗಾಗಿ ಅಧ್ಯಯನ ಮಾಡೋದಕ್ಕೆ, ಜೀವಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ, ವರ್ಗೀಕರಣ ಮಾಡೋದಕ್ಕೆ ಈ ಒಂದು ವಿಧಾನ ಸೂಕ್ತವಾದುದು ಅಲ್ಲ ಅಂತ ಹೇಳ್ಬೋದು. ಹಾಗಾದರೆ ನಾವು ಇಲ್ಲಿ ವರ್ಗೀಕರಣ ಮಾಡಬೇಕಾದ್ರೆ ಗುಣಲಕ್ಷಣಗಳನ್ನು ಆಧಾರವಾಗಿಟ್ಕೊಂಡು ಏನು ಮಾಡಬೇಕು? ವರ್ಗೀಕರಣ ಮಾಡಬೇಕು. ಹಾಗಾದರೆ ಗುಣಲಕ್ಷಣ ಅಂದರೆ ಏನು ಅಂತ ಹೇಳೋದಾದರೆ, ಇಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂಥ ಜೀವಿಗಳನ್ನು ವರ್ಗೀಕರಿಸಬೇಕಾದ್ರೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಅದು ನೋಟ, ಮೀನ್ಸ್ ಅದನ್ನು ನೋಡೋದಕ್ಕೆ ಹೇಗಿದೆ ಮತ್ತು ಅದರ ವರ್ತನೆಯ ವಿವರ, ಅದು ಯಾವ ರೀತಿ ವರ್ತಿಸುತ್ತೆ, ಅಥವಾ ಬೇರೆ ರೀತಿಯಲ್ಲಿ ಹೇಳೋದಾದರೆ ಅದರ ನಿರ್ದಿಷ್ಟ ರೂಪ ಮತ್ತು ಕಾರ್ಯಗಳ ಆಧಾರದ ಮೇಲೆ ನಾವು ಅವುಗಳನ್ನು ಏನಂತ ಕರಿಬಹುದು? ಗುಣಲಕ್ಷಣಗಳು ಅಂತ ಹೇಳಿ ಕರಿಬೋದು. ಇಲ್ಲಿ ಗುಣಲಕ್ಷಣ ಅಂದರೆ ನೀವು ತಿಳಿದಿರೋ ಹಾಗೆ ನಿರ್ದಿಷ್ಟ ರೂಪ ಮತ್ತು ನಿರ್ದಿಷ್ಟ ಕಾರ್ಯ. ಇಲ್ಲಿ ನಾವು ಓಡಾಡ್ತೇವೆ, ಗಿಡಗಳು ಓಡಾಡ್ತೇವೆ, ನಾವೆಲ್ಲ ಚಲಿಸ್ತೇವೆ, ಆದರೆ ಗಿಡಗಳು ಚಲಿಸ್ತಾವೇನೋ? ಇಲ್ಲ. ಇದು ಕೂಡ ಒಂದು ಗುಣಲಕ್ಷಣ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ಆ ಗುಣಲಕ್ಷಣ ಅಂತಕ್ಕಂಥದ್ದು ಆಧಾರದ ಮೇಲೆ ನಾವು ವರ್ಗೀಕರಣ ಮಾಡಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಗುಣಲಕ್ಷಣಗಳಲ್ಲಿ ಮೊದಲನೇದು ಅಂತ ಹೇಳಿದರೆ ಕೋಶ ಕೇಂದ್ರದ ರಚನೆ. ನಿಮಗೆಲ್ಲರಿಗೂ ಗೊತ್ತಿದೆ, ಜೀವಿಯ ದೇಹ ಯಾವುದರಿಂದ ಮಾಡಲ್ಪಟ್ಟಿದೆ? ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಆ ಜೀವಕೋಶದಲ್ಲಿ 3 ಮುಖ್ಯ ರಚನೆಗಳನ್ನು ನೀವು ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿದೆ. ಮೊಟ್ಟ ಮೊದಲನೇದು ಅಂತ ಹೇಳಿದರೆ ಕೋಶ ಪೊರೆ. ಹೊರಗಿಂದ ನಾವು ಒಳಗೆ ಹೋಗ್ತಾ ಇದ್ದೇವೆ ಜೀವಕೋಶದಲ್ಲಿ ಅಂತ ಹೇಳಿದರೆ ಮೊಟ್ಟ ಮೊದಲನೇದು ಕೋಶ ಪೊರೆ. ಅದರ ಒಳಗಡೆಗೆ ಒಂದು ರಸ ಇದೆ, ಅದನ್ನು ಕೋಶ ರಸ. ಮತ್ತು ಅದರ ಒಳಗಡೆಗೆ ಹೋದರೆ ನಿಮಗೆ ಒಂದು ಏನು ಸಿಗುತ್ತೆ? ಕೋಶ ಕೇಂದ್ರ. ಯಾಕಂದರೆ ಇಲ್ಲಿ ಕೋಶ ಕೇಂದ್ರವನ್ನು ಆಧಾರವಾಗಿಟ್ಕೊಂಡು ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಕೋಶ ಕೇಂದ್ರ ಅನ್ನೋದು ವರ್ಗೀಕರಣದ ಮೂಲಭೂತ ಗುಣಲಕ್ಷಣ ಅಂತ ಹೇಳಬಹುದು. ಯಾಕಂತ ಹೇಳಿದರೆ ಆ ಕೋಶ ಕೇಂದ್ರದ ಆಧಾರದ ಮೇಲೆ ನಾವು ಜೀವಿಗಳನ್ನು ಡಿವೈಡ್ ಮಾಡ್ತೇವೆ. ಪ್ರೋಕ್ಯಾರಿಯೋಟ್ಗಳು ಮತ್ತು ಯೂಕ್ಯಾರಿಯೋಟ್ಗಳು. ಏನಿದು ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್? ಪ್ರೋಕ್ಯಾರಿಯೋಟ್ ಎಂದು ಯೂಕ್ಯಾರಿಯೋಟ್. ಇಲ್ಲಿ ಕೋಶ ಕೇಂದ್ರವನ್ನು ನಾವು ಗಮನಿಸಿದರೆ, ಕೋಶ ಕೇಂದ್ರ ಅಂತಕ್ಕಂಥದ್ದು ಏನು ಅಂತ ಹೇಳಿದರೆ, ಅಲ್ಲಿ ಆ ಕೋಶ ಕೇಂದ್ರವು ನಿರ್ದಿಷ್ಟವಾದ ಕೋಶ ಕೇಂದ್ರ ಪೊರೆಯನ್ನು ಹೊಂದಿದ್ರೆ ಮತ್ತು ಅಲ್ಲಿರ್ತಕ್ಕಂಥ ಕಣದಂಗಗಳು
ಇದನ್ನು ಪೊರೆಯನ್ನು ಹೊಂದಿದರೆ ಅಂತಹ ಇದನ್ನು ನಾವು ಕರಿತೇವೆ ಏನಂತ ಹೇಳಿ, ಯುಕ್ಯಾರಿಯೋಟ್. ಅಂದರೆ ನಿರ್ದಿಷ್ಟವಾಗಿರ್ತಕ್ಕಂಥ ಕೋಶ ಕೇಂದ್ರ ಪೊರೆ ಹೊಂದಿದ್ರೆ ಅದನ್ನು ನಾವು ಕರಿತೇವೆ ಯುಕ್ಯಾರಿಯೋಟ್ಗಳು. ಇಲ್ಲ, ಕೋಶ ಕೇಂದ್ರ ಅಂತಕ್ಕಂಥದ್ದು ನಿರ್ದಿಷ್ಟ ರಚನೆ ನಮಗಲ್ಲಿ ಗೋಚರಿಸ್ತಾ ಇಲ್ಲ, ಅದಕ್ಕೆ ಕರೆಕ್ಟಾಗಿ ಕೋಶ ಕೇಂದ್ರ ಪೊರೆ ಅವು ಹೊಂದಿಲ್ಲ, ಕೇವಲ ನಮಗೆ ಈ ರೀತಿ ಏನೋ ಒಂದು ದುಂಡನೆ ರಚನೆ ಗೋಚರಿಸ್ತಾ ಇದೆ ಅಂತ ಹೇಳಿದರೆ ಅಂತಹ ಜೀವಿಗಳನ್ನು ನಾವು ಕರಿತೇವೆ ಏನು, ಪ್ರೊಕ್ಯಾರಿಯೋಟ್ಗಳು. ನಿರ್ದಿಷ್ಟ ಕೋಶ ಕೇಂದ್ರ ಪೊರೆ ಇದ್ದರೆ ಯುಕ್ಯಾರಿಯೋಟ್, ನಿರ್ದಿಷ್ಟವಾದ ಕೋಶ ಕೇಂದ್ರ ಪೊರೆಯನ್ನು ಹೊಂದಿರದೇ ಇರತಕ್ಕಂಥದ್ದು ಪ್ರೊಕ್ಯಾರಿಯೋಟ್. ಹಾಗಾದರೆ ಇದೊಂದು ವರ್ಗೀಕರಣದ ಮೂಲಭೂತ ಗುಣ ಲಕ್ಷಣ. ಇನ್ನು ಅದರ ನೆಕ್ಸ್ಟು ಜೀವಕೋಶಗಳು. ಅಂದರೆ ಜೀವಕೋಶನೊಂದು ಪ್ರತ್ಯೇಕವಾಗಿ ಕಂಡುಬರುತ್ತೋ ಅಥವಾ ಗುಂಪುಗಳಲ್ಲಿ ಅದು ಗುಂಪಾಗಿ ಕಂಡುಬರುತ್ತೋ, ಈ ಒಂದು ಕಾರ್ಯದ ಹಂಚಿಕೆ ತತ್ವವನ್ನು ಬಳಸಿಕೊಂಡು ಏನು ಮಾಡ್ತೇವೆ, ಜೀವಕೋಶಗಳು ಗುಂಪುಗೂಡಿ ಒಂದು ಜೀವಿಯನ್ನು ಏನು ಮಾಡ್ತವೆ, ರೂಪಿಸ್ತವೆ. ಹಾಗಾದರೆ ದೇಹ ರಚನಾ ವಿನ್ಯಾಸವನ್ನು ನಾವು ಗಮನಿಸೋದಾದರೆ ಕೆಲವು ಜೀವಿಗಳ ದೇಹ ಕೇವಲ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರುತ್ತೆ, ಮತ್ತು ಕೆಲವು ಜೀವಿಗಳ ದೇಹ ಅನೇಕ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ. ನಿಮಗೆ ಆಲ್ರೆಡಿ ಇದರಲ್ಲಿ ಓದಿದ್ದೀರ ನೀವು, ಅಮೀಬಾದ ದೇಹ ಕೇವಲ ಒಂದೇ ಒಂದು ಜೀವಕೋಶ, ಅಂದರೆ ಏಕಕೋಶೀಯ ಜೀವಿಗಳು. ಒಂದಕ್ಕಿಂತ ಹೆಚ್ಚು ಜೀವಕೋಶಗಳನ್ನು ಹೊಂದಿದ್ರೆ ಅವುಗಳನ್ನು ನಾವು ಕರಿತೇವೆ ಬಹುಕೋಶೀಯ ಜೀವಿಗಳು. ಉನ್ನತ ಮಟ್ಟದ ಎಲ್ಲ ಜೀವಿಗಳು ಕೂಡ ಏನಾಗಿದ್ದಾವೆ, ಬಹುಕೋಶೀಯ ಜೀವಿಗಳು. ಹಾಗಾದರೆ ಜೀವಕೋಶದ ಆಧಾರದ ಮೇಲೆ, ಅಂದರೆ ಜೀವಕೋಶದ ರಚನೆ ಒಂದು ಜೀವಕೋಶದಿಂದ ಆಗಿದೆಯೋ ಅಥವಾ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳಿಂದ ಆಗಿದೆಯೋ ಅನ್ನೋದರ ಆಧಾರದ ಮೇಲೂ ಕೂಡ ನಾವೇನು ಮಾಡ್ತೇವೆ, ವರ್ಗೀಕರಣವನ್ನು ಮಾಡ್ತೇವೆ. ಇನ್ನು ಮೂರನೇದಾಗಿ ಹೇಳೋದಾದರೆ ಇಲ್ಲಿ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾವೋ ಅಥವಾ ತಮ್ಮ ಆಹಾರಕ್ಕಾಗಿ ಬೇರೆಯವರನ್ನು ಅವಲಂಬಿಸಿರ್ತಾವೋ ಅನ್ನೋದರ ಆಧಾರದ ಮೇಲೆ ನಾವು ಜೀವಿಗಳನ್ನು ಏನು ಮಾಡ್ತೇವೆ, ಅವು ವಿಭಿನ್ನವಾಗಿರ್ತಕ್ಕಂತಹ ದೇಹದ ರಚನೆಯನ್ನು ಹೊಂದಿರ್ತವೆ. ಅವುಗಳ ಆಧಾರದ ಮೇಲೂ ಕೂಡ ನಾವೇನು ಮಾಡ್ತೇವೆ, ವರ್ಗೀಕರಣವನ್ನು ಮಾಡ್ತೇವೆ. ಹಾಗಾದರೆ ಮೂರನೇ ಪಾಯಿಂಟು, ಆ ಜೀವಿ ಆಹಾರದ ಅಂದರೆ ತನ್ನ ಪೋಷಣೆಯನ್ನು ಯಾವ ರೀತಿ ಮಾಡಿಕೊಳ್ಳುತ್ತೆ ಅನ್ನೋದರ ಆಧಾರದ ಮೇಲೆ ನಾವು ಏನು ಮಾಡ್ತೇವೆ, ವರ್ಗೀಕರಿಸ್ತೇವೆ. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಜೀವಿಯ ದೇಹದ ವಿಕಾಸದ ಆಧಾರದ ಮೇಲೂ ಕೂಡ ನಾವು ಏನು ಮಾಡ್ತೇವೆ, ವರ್ಗೀಕರಣವನ್ನು ಮಾಡ್ತೇವೆ. ಹಾಗಾದರೆ ಏನಿದು ವರ್ಗೀಕರಣ ಮತ್ತು ವಿಕಾಸ ಅಂತ ಈಗ ನಾವು ನೋಡೋಣ. ನಿಮಗೆ ಜೀವ ವಿಕಾಸ ಅಂದರೆ ಏನು ಅನ್ನೋದರ ಕಲ್ಪನೆ ಇದೆ. ಏನು ಜೀವ ವಿಕಾಸ? ಹೌದು, ಸರಳ ಜೀವಿಗಳು ಕಾಲಕ್ರಮೇಣವಾಗಿ ಏನಾದರೂ ಸಂಕೀರ್ಣ ಜೀವಿಗಳಾಗಿ ಮಾರ್ಪಾಡು ಆದವು. ನಿಮ್ಗೆ ಗೊತ್ತಿರ್ಬೋದು, ಭೂಮಿ ಉಗಮವಾದಾಗ ನೀವೆಲ್ಲ ಇರಲಿಲ್ಲ, ಇಲ್ಲಿ ಇಷ್ಟೆಲ್ಲ ವೃಕ್ಷಗಳು ಅದು ಇದು ಯಾವುದೂ ಇರಲಿಲ್ಲ. ಹಾಗಾದರೆ ಮೊಟ್ಟ ಮೊದಲು ಉದ್ಭವವಾಗಿರ್ತಕ್ಕಂಥ ಏಕಕೋಶ ಜೀವಿಗಳಿಂದ ಇಂದಿನ ದಿನ ಏನಾಗಿದೆ ಅಂತ ಹೇಳಿದರೆ ಅತ್ಯಂತ ಸಂಕೀರ್ಣವಾಗಿರ್ತಕ್ಕಂತಹ ದೇಹ ರಚನೆಯನ್ನು ಹೊಂದಿರತಕ್ಕಂತಹ ಜೀವಿಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಹಾಗಾದರೆ ಇಲ್ಲಿ ಜೀವ ವಿಕಾಸ ಇದರ ಅರ್ಥ ಎಷ್ಟೇ, ಸರಳ ಜೀವಿಗಳು ಕಾಲಕ್ರಮೇಣ ಸಂಕೀರ್ಣ ಜೀವಿಗಳಾಗಿ ಮಾರ್ಪಾಡೋದು, ಇದನ್ನು ನಾವು ಕರಿತೇವೆ ಜೀವ ವಿಕಾಸ. ನಿಮ್ಗೆ ಗೊತ್ತಿರ್ಬೋದು, ಚಾರ್ಲ್ಸ್ ಡಾರ್ವಿನ್ ಅವರು ವಿಕಾಸವಾದದ ಒಬ್ಬ ಇದು ಅಂತ ಹೇಳ್ಬೋದು. ಆ ವಿಕಾಸವಾದದ ಆಲೋಚನೆಗಳನ್ನು ಅವರು ಒಂದು ಪ್ರಭೇದಗಳ ಉಗಮ ಅಂತಕ್ಕಂಥ ಪುಸ್ತಕದಲ್ಲಿ 1859ರಲ್ಲಿ ಅವರು ಒಂದು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ, ವಿಕಾಸವಾದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪುಸ್ತಕ ಬರೆದಿದ್ದಾರೆ, ಪ್ರಭೇದಗಳ ಉಗಮ ಅಂತ ಹೇಳಿ. ಹಾಗಾದರೆ ಇಲ್ಲಿ ಆ ಒಂದು ಏನು ಅಂತ ಹೇಳಿದರೆ ಜೀವ ವಿಕಾಸದ ಆಧಾರದ ಮೇಲೂ ಕೂಡ ನಾವೇನು ಮಾಡ್ತೇವೆ, ವರ್ಗೀಕರಣವನ್ನು ಮಾಡ್ತೇವೆ. ಇನ್ನು ವರ್ಗೀಕರಣದ ವಿವಿಧ ಮಜಲುಗಳು ಯಾವುದು ಅನ್ನೋದನ್ನು ಈಗ ನಾವು 1 by 1 ನೋಡ್ತಾ ಹೋಗೋಣ.
ಇಲ್ಲಿ ವರ್ಗೀಕರಣವನ್ನು ಮಾಡಬೇಕಾದ್ರೆ ಜೀವಶಾಸ್ತ್ರಜ್ಞರಾಗಿರ್ತಕ್ಕಂತಹ ಆರ್ನೆಸ್ಟ್ ಹೆಕಲ್ ಅಂತಕ್ಕಂಥವರು, ರಾಬರ್ಟ್ ವಿಠೇಕರ್ ಅಂತಕ್ಕಂಥವರು, ಕಾಲ್ ಊಸ್ ಅಂತಕ್ಕಂತಹ ಸುಮಾರು ಜನ ವಿಜ್ಞಾನಿಗಳು ವಿವಿಧ ಸಾಮ್ರಾಜ್ಯಗಳನ್ನು, ನಾವು 3 ಸಾಮ್ರಾಜ್ಯದ್ದು, ಆನಂತರ 2 ಸಾಮ್ರಾಜ್ಯದ್ದು, 4 ಸಾಮ್ರಾಜ್ಯ, ಈಗ ನಾವು ನೋಡ್ತಕ್ಕಂಥದ್ದು ವಿಠೇಕರ್ರವರು, ರಾಬರ್ಟ್ ವಿಠೇಕರ್ರವರು ಹೇಳಿರ್ತಕ್ಕಂಥದ್ದು 5 ಸಾಮ್ರಾಜ್ಯದ ವರ್ಗೀಕರಣವನ್ನು ನಾವು ಇವತ್ತೇನು ಮಾಡ್ತಾ ಇದ್ದೇವೆ, ಫಾಲೋ ಅಪ್ ಮಾಡ್ತಾ ಇದ್ದೇವೆ. ಹಾಗಾದರೆ ಇವರೆಲ್ಲರೂ ಹೌದು ವರ್ಗೀಕರಣದ ಅಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ವಿಜ್ಞಾನಿಗಳು, ವರ್ಗೀಕರಣವನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಜೀವಿಗಳನ್ನು, ಇಷ್ಟೊಂದು ಜೀವಿಗಳಿದಾವಲ್ಲ, ಇವುಗಳನ್ನು ಯಾಕೆ ವರ್ಗೀಕರಣ, ನೀವು ನೋಡ್ಬೋದು ವರ್ಗೀಕರಣ ಯಾಕೆ ಮಾಡಬೇಕು ಅಂತ ಕೇಳ್ಬೋದು. ನೀವು ಒಂದು ಲೈಬ್ರರಿಗೆ ಹೋದರೆ, ಒಂದು ಪುಸ್ತಕ ಭಂಡಾರಕ್ಕೆ ಹೋದರೆ, ನಿಮಗೆ ಬೇಕಾಗಿರ್ತಕ್ಕಂಥ ಪುಸ್ತಕ ಸಿಗಬೇಕು ಅಂತ ಹೇಳಿದರೆ ನೀವು ಅಲ್ಲಿ ಏನು ಮಾಡ್ತೀರಿ ಅಂತ ಹೇಳಿದರೆ, ಅಲ್ಲಿ ವೈವಿಧ್ಯ ಜೋಡಿಸಿರ್ತಾರೆ. ಏನು ಜೋಡಿಸಿರ್ತಾರೆ? ದಿನಪತ್ರಿಕೆಗಳು ಬೇರೆ ಜೋಡಿಸಿರ್ತಾರೆ, ವಾರಪತ್ರಿಕೆಗಳನ್ನು ಬೇರೆ ಜೋಡಿಸಿರ್ತಾರೆ, ಕಾದಂಬರಿಗಳನ್ನು ಜೋಡಿಸಿರ್ತಾರೆ. ಕಾದಂಬರಿಗಳಲ್ಲಿ ಮತ್ತೆ ಅವುಗಳ ಭಾಷೆಗೆ ಅನುಗುಣವಾಗಿ, ಅಂದರೆ ನಿಮಗೆ ಸುಲಭವಾಗಿ ಏನು ಮಾಡಬೇಕು, ಸಿಗೋ ಹಾಗೆ ಆಗಬೇಕು. ಅದೇ ರೀತಿ ಇಲ್ಲಿ ನಾವು ಜೀವಿಗಳನ್ನು ಜೀವಶಾಸ್ತ್ರಜ್ಞರು ಏನು ಮಾಡಿದ್ದಾರೆ, ವರ್ಗೀಕರಿಸಿದ್ದಾರೆ. ಅವುಗಳನ್ನು ಅಭ್ಯಾಸ ಮಾಡೋದಕ್ಕೆ, ಅವುಗಳ ಬಗ್ಗೆ ತಿಳಿಯೋದಕ್ಕೆ ಏನಾಗುತ್ತೆ, ನಮಗದು ಸುಲಭ ಆಗಲಿ ಅಂತ ಹೇಳಿ ಅವರು ವರ್ಗೀಕರಣವನ್ನು ಮಾಡಿದ್ದಾರೆ. ಹಾಗಾದರೆ ಈ ಒಂದು ವಿಠೇಕರ್ ಮಾಡಿರ್ತಕ್ಕಂತಹ ವರ್ಗೀಕರಣದಲ್ಲಿ ನಾವು ನೋಡ್ತಕ್ಕಂಥದ್ದು ಅಂತ ಹೇಳಿದರೆ 5 ಸಾಮ್ರಾಜ್ಯಗಳನ್ನು ನೋಡ್ತೇವೆ. ಈ ವರ್ಗೀಕರಣ ಮಾಡೋಕ್ಕಿಂತ ಮುಂಚೆ ಹೆಂಗೆ ಇದನ್ನು ಮಾಡಿದ್ದಾರೆ ಅಂತ ಹೇಳಿದರೆ, ಈ ಸ್ಟೆಪ್ಸ್ ಬರ್ತಾವೆ ಇಲ್ಲಿ ವರ್ಗೀಕರಣದಲ್ಲಿ. ಏನೇನು ಸ್ಟೆಪ್ಸ್ ಬರ್ತಾವೆ ಅಂತ ಹೇಳಿದರೆ, ಫಸ್ಟ್ ಒನ್ನು ಸಾಮ್ರಾಜ್ಯ. ಅಂದರೆ ಯಾವುದೇ ಒಂದು ಜೀವಿ, ಯಾವುದೇ ಒಂದು ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಜೀವಿಯನ್ನು ವರ್ಗೀಕರಣ ಮಾಡಬೇಕಾದ್ರೆ ಫಸ್ಟು ನಾವು ಅದರ ಸಾಮ್ರಾಜ್ಯವನ್ನು ನೋಡಬೇಕಾಗತ್ತೆ. ಅದು ಸಸ್ಯ ಸಾಮ್ರಾಜ್ಯನೋ, ಪ್ರಾಣಿ ಸಾಮ್ರಾಜ್ಯನೋ, ಮುನಿರಾ ಸಾಮ್ರಾಜ್ಯನೋ, ಪ್ರೊಟಿಸ್ಟಾ ಸಾಮ್ರಾಜ್ಯನೋ, ಅಥವಾ ಮೈಕೋಟ ಸಾಮ್ರಾಜ್ಯ, ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ಅವುಗಳನ್ನು ಡಿವೈಡ್ ಮಾಡ್ತಾ ಹೋಗ್ತೇವೆ. ಎರಡನೇದ್ದು ಅಂತ ಹೇಳಿದರೆ ವಂಶ. ಇದು ಒಂದನೇದು ಸಾಮ್ರಾಜ್ಯ, ಎರಡನೇದು ವಂಶ, ಮೂರನೇದು ವರ್ಗ, ನಾಲ್ಕನೇದು ಗಣ, ಐದನೇದು ಕುಟುಂಬ, ಆರನೇದು ಜಾತಿ, ಮತ್ತು ಕೊನೆಯದು ಪ್ರಭೇದ. ಯಾವುದೇ ತೊಗೊಳ್ಳಿ, ಒಂದು ಅರಳಿ ಮರ ತೊಗೊಳ್ರಿ, ಮನುಷ್ಯನ ತೊಗೊಳ್ರಿ, ಬೆಕ್ಕು ತೊಗೊಳ್ಳಿ, ನಾಯಿ ತೊಗೊಳ್ಳಿ, ಹುಲಿ ತೊಗೊಳ್ಳಿ, ಹಸು ತೊಗೊಳ್ಳಿ, ಎಮ್ಮೆ ಯಾವುದೇ ಒಂದು ಜೀವಿಯನ್ನು ವರ್ಗೀಕರಣ ಮಾಡಬೇಕಂದ್ರೆ ಈ 7 ಮಜಲುಗಳನ್ನು, 7 ಸ್ಟೆಪ್ಸ್ಗಳನ್ನು ನಮಗೆ ಗೊತ್ತಿರಬೇಕು. ಸಾಮ್ರಾಜ್ಯವನ್ನು ಕಿಂಗ್ಡಮ್ ಅಂತ ಕರಿತೇವೆ ಇಂಗ್ಲೀಷ್ನಲ್ಲಿ. ನೆಕ್ಸ್ಟು ವಂಶವನ್ನು ನಾವು ಕರಿತೇವೆ ಫೈಲಮ್ ಅಂತ ಹೇಳಿ ಕರಿತೇವೆ, ವರ್ಗವನ್ನು ಕ್ಲಾಸ್ ಅಂತ ಕರಿತೇವೆ, ಗಣವನ್ನು ಆರ್ಡರ್ ಅಂತ ಹೇಳಿ ಕರಿತೇವೆ, ಕುಟುಂಬವನ್ನು ಫ್ಯಾಮಿಲಿ ಅಂತ ಕರಿತೇವೆ, ಜಾತಿಯನ್ನು ಜೀನಸ್ ಅಂತ ಕರಿತೇವೆ, ಪ್ರಭೇದವನ್ನು ಸ್ಪೀಸೀಸ್ ಅಂತ ಹೇಳಿ ಕರಿತೇವೆ. ಹಾಗಾದರೆ ಪ್ರಭೇದ ಅಂತಕ್ಕಂಥದ್ದು ವರ್ಗೀಕರಣದ ಮೂಲ ಘಟಕ ಅಂತ ಹೇಳ್ಬೋದು. ಹಾಗಾದರೆ ಪ್ರಭೇದ ಅಂದರೆ ಏನು, ಅದ್ರ ಬಗ್ಗೆ ಗೊತ್ತಿರಬೇಕು. ಪ್ರಭೇದ ಅಂತಕ್ಕಂಥದ್ದು ವರ್ಗೀಕರಣದ ಮೂಲ ಘಟಕ ಅಂತ ಹೇಳಬೇಕಾದ್ರೆ, ಹಾಗಾದರೆ ಪ್ರಭೇದ ಅಂದರೆ ಏನು ಅಂತ ಹೇಳಿದರೆ, ತಮ್ಮನ್ನೇ ಹೋಲುವ ಮತ್ತು ತಮ್ಮಂತಹ ಜೀವಿಗೆ ಜನ್ಮವನ್ನು ನೀಡತಕ್ಕಂತಹ ಜೀವಿಗಳಿಗೆ, ನಾವು ಜೀವಿಗಳ ಸಮೂಹಕ್ಕೆ ನಾವೇನಂತ ಕರಿತೇವೆ, ಪ್ರಭೇದ. ಏನಾಗಿರಬೇಕು, ತಮ್ಮನ್ನೇ ಹೋಲ್ತಿರಬೇಕು ಮತ್ತು ಅವು ಸಂತಾನೋತ್ಪತ್ತಿಯಲ್ಲಿ ತೊಡಗಿ ತಮ್ಮನ್ನೇ ಹೋಲತಕ್ಕಂಥ ಮತ್ತೊಂದು ಜೀವಿಗೆ ಜನ್ಮವನ್ನು ನೀಡಬೇಕು. ಅಂಥದ್ದನ್ನು ನಾವು ಪ್ರಭೇದ. ಈಗ ಮನುಷ್ಯನ ಪ್ರಭೇದ ಸೇಪಿಯನ್ಸ್ ನೋಡ್ರಿ, ಮನುಷ್ಯ ಸೇಪಿಯನ್ಸ್ ತನ್ನನ್ನೇ ಹೋಲತಕ್ಕಂತಹ ಜೀವಿಯ ಜೊತೆಗೆ ಏನು ಮಾಡ್ತಾನೆ, ಸಂತಾನೋತ್ಪತ್ತಿಯಲ್ಲಿ ತೊಡಗಿ ತನ್ನನ್ನೇ ಹೋಲತಕ್ಕಂತಹ ಮರಿಗೆ ಏನು ಮಾಡ್ತಾನೆ, ಜನ್ಮ ಕೊಡ್ತಾನೆ. ಅದೇ ರೀತಿ ಹಸುಗಳು, ಹುಲಿಗಳು ತಮ್ಮ ತಮ್ಮ ಪ್ರಭೇದದ ಜೀವಿಗಳ ಜೊತೆಗೆ ಸಂತಾನೋತ್ಪತ್ತಿಯನ್ನು ಮಾಡಿಬಿಟ್ಟು ತಮ್ಮನ್ನೇ ಹೋಲತಕ್ಕಂಥ ಜೀವಿಗೆ ಜನ್ಮ ಕೊಡ್ತವೆ. ಅಂತಹ ಜೀವಿಗಳ ಸಮೂಹವನ್ನು ನಾವು ಕರಿತೇವೆ ಏನಂತ ಹೇಳಿ, ಪ್ರಭೇದ. ಹಾಗಾದರೆ ವರ್ಗೀಕರಣದ ಮೂಲ ಘಟಕ ಏನು ಅಂತ ಗೊತ್ತಾಯಿತು, ಪ್ರಭೇದ. ಅದರ ಬಗ್ಗೆ ಕರೆಕ್ಟಾಗಿ ನೀವು ತಿಳ್ಕೊಳ್ಳಿ. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂತಹ ವಿಠೇಕರ್ ಹೇಳಿರ್ತಕ್ಕಂಥ 5 ಸಾಮ್ರಾಜ್ಯಗಳು ಯಾವುದ್ಯಾವುದು ಮತ್ತು ಅವುಗಳ ಪ್ರಮುಖ ಗುಣಲಕ್ಷಣಗಳು ಏನು ಅನ್ನೋದನ್ನು ಈಗ ನೋಡೋಣ. ಹಾಗಾದರೆ ಇಲ್ಲಿ
5 ಸಾಮ್ರಾಜ್ಯಗಳು ಯಾವ್ದ್ಯಾವುದು? ವಿಠೇಕರ್ ಹೇಳಿರ್ತಕ್ಕಂಥ 5 ಸಾಮ್ರಾಜ್ಯ: ಮುನಿರಾ ಸಾಮ್ರಾಜ್ಯ, ಪ್ರೊಟಿಸ್ಟಾ ಸಾಮ್ರಾಜ್ಯ, ಮೈಕೋಟಾ ಸಾಮ್ರಾಜ್ಯ, ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ. ಈಗ ನಾವು ಮೊದಲನೇದು ಹೋಗ್ತಕ್ಕಂಥದ್ದು ಯಾವುದು? ಮುನಿರಾ ಸಾಮ್ರಾಜ್ಯ. ಇಲ್ಲಿ ನಿಮಗೆ ಆಗಲೇ ಹೇಳಿದೆ ನಾನು, ಏನು ಪ್ರೊಕ್ಯಾರಿಯೋಟ್ ಅಂದರೆ ಕೋಶ ಕೇಂದ್ರದ ಒಳಗಡೆಗೆ ನಿರ್ದಿಷ್ಟವಾದ ಕೋಶ ಕೇಂದ್ರ ಪೊರೆಯನ್ನು ಹೊಂದಿರದ ಜೀವಿಗಳು ಯಾವುದು? ಮುನಿರಾ ಸಾಮ್ರಾಜ್ಯದ ಜೀವಿಗಳು. ಯಾವುದೇ ನಿರ್ದಿಷ್ಟ ಕೋಶ ಕೇಂದ್ರ ಆಗಲಿ, ಯಾವುದೇ ನಿರ್ದಿಷ್ಟ ಕಣದಂಗ ಆಗಲಿ, ಅಥವಾ ಬಹುಕೋಶೀಯ ದೇಹದ ರಚನೆಯನ್ನಾಗಲಿ ಇವು ಹೊಂದಿಲ್ಲ. ಇವುಗಳಲ್ಲಿ ಕೆಲವು ಮಾತ್ರ ಕೋಶ ಭಿತ್ತಿಯನ್ನು ಹೊಂದಿದ್ರೆ ಕೆಲವು ಹೊಂದಿರೋದಿಲ್ಲ. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಇವುಗಳಲ್ಲಿ ಕೆಲವು ಏನು ಮಾಡ್ತವೆ? ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳತಕ್ಕಂತಹ ಸ್ವಪೋಷಕ ಜೀವಿಗಳು ಕೂಡ ಇದ್ದಾವೆ, ಮತ್ತು ಆಹಾರಕ್ಕಾಗಿ ಬೇರೆಯವರನ್ನು ಅವಲಂಬಿಸಿರ್ತಕ್ಕಂಥ, ಈಗ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂತಹ ಮುನಿರಾ ಸಾಮ್ರಾಜ್ಯದ ಜೀವಿ ಅಂತ ಹೇಳಿದರೆ ಕೆಲವು ಬ್ಯಾಕ್ಟೀರಿಯಾಗಳು ಮತ್ತು ನೀಲಿ ಹಸಿರು ಶೈವಲಗಳು ಇವೇನು ಮಾಡ್ತವೆ ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಎಲ್ಲವೂ ಅಲ್ಲ, ಇನ್ನು ಕೆಲವು ಬ್ಯಾಕ್ಟೀರಿಯಾಗಳು ಈ ಒಂದು ಮುನಿರಾ ಸಾಮ್ರಾಜ್ಯದಲ್ಲಿ ಬರ್ತವೆ. ಅವು ತಮ್ಮ ಆಹಾರಕ್ಕಾಗಿ ಏನು ಮಾಡ್ತವೆ? ಬೇರೆ ಜೀವಿಗಳನ್ನು ಅವಲಂಬಿಸಿ ಇರ್ತವೆ. ಹಾಗಾದರೆ ಮುನಿರಾ ಸಾಮ್ರಾಜ್ಯದ ಅದರಲ್ಲಿ ಬರ್ತಕ್ಕಂತಹ ಜೀವಿಗಳು ನಿಮಗೆ ಗೊತ್ತಿರಲಿ. ಯಾವುದ್ಯಾವುದು? ನೀಲಿ ಹಸಿರು ಶೈವಲಗಳು ಬರ್ತವೆ ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ಬರ್ತವೆ. ಅನಬಿನಾ ಅಂತಕ್ಕಂಥ ನೀಲಿ ಹಸಿರು ಶೈವಲ ಇದನ್ನು ನೀವು ನೋಡ್ಕೊಳ್ಳಿ. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು 2ನೇ ಸಾಮ್ರಾಜ್ಯ ಪ್ರೊಟಿಸ್ಟಾ ಸಾಮ್ರಾಜ್ಯ. ಇಲ್ಲಿ ಪ್ರೊಟಿಸ್ಟಾ ಸಾಮ್ರಾಜ್ಯದ ಜೀವಿಗಳು ಯೂಕ್ಯಾರಿಯೋಟ್ಗಳು. ಇದು ಪ್ರೊಕ್ಯಾರಿಯೋಟ್ಗಳಾದರೆ ಇಲ್ಲಿರ್ತಕ್ಕಂಥ ಜೀವಿಗಳು ಎಂಥದ್ದು? ಯೂಕ್ಯಾರಿಯೋಟ್ಗಳು. ಇದು ಪ್ರೊಕ್ಯಾರಿಯೋಟ್. ಹಾಗಾದರೆ ಇಲ್ಲೇ ಇರ್ತಕ್ಕಂಥದ್ದು ಯೂಕ್ಯಾರಿಯೋಟ್ ಜೀವಿಗಳು ಅಂದರೆ ಅವುಗಳಲ್ಲಿ ನಿರ್ದಿಷ್ಟವಾದ ಕೋಶ ಕೇಂದ್ರ ಪೊರೆಯನ್ನು ಅವು ಹೊಂದಿರ್ತವೆ, ಮತ್ತು ಅವುಗಳಲ್ಲಿರ್ತಕ್ಕಂಥ ಕಣದಂಗಗಳು ಕೂಡ ಏನನ್ನು ಹೊಂದಿರ್ತವೆ? ಪೊರೆಗಳನ್ನು ಹೊಂದಿರ್ತವೆ. ಇವುಗಳಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರ್ಬೋದು, ಈ ರಚನೆ ಯಾವುದ್ರದ್ದು ಅಂತ ಗುರುತಿಸ್ತೀರಾ? ಎಸ್, ಇದು ಯಾವುದು? ಅಮೀಬಾ. ಹೌದು, ಅಮೀಬಾ ಇದು ಏಕಕೋಶೀಯ ಜೀವಿ ಅಂತ ಹೇಳಿ ಕರಿತೇವೆ. ಅದೇ ರೀತಿ ಅಮೀಬಾ ಇದೆ, ಯೂಗ್ಲಿನಾ ಇದೆ, ಪ್ಯಾರಾಮೀಸಿಯಂ ಇದೆ. ಇವೆಲ್ಲವೂ ಕೂಡ ಏನು? ಪ್ರೊಟಿಸ್ಟಾ ಸಾಮ್ರಾಜ್ಯದ ಜೀವಿಗಳು. ಇವು ಯೂಕ್ಯಾರಿಯೋಟಿಕ್ ಜೀವಿಗಳು ಮತ್ತು ತಮ್ಮ ದೇಹದ ಚಲನೆಗೆ, ಅಮೀಬಾ ಗೊತ್ತಿರ್ಬೋದು ನಿಮಗೆ, ಅವುಗಳಲ್ಲಿ ದೇಹದ ಚಲನೆಗೆ ಯಾವುದೇ ಏನು ಚಲನಾಂಗ ಇಲ್ಲ. ತನ್ನ ದೇಹವನ್ನೇ ಅಂಕುಡೊಂಕು ಮಾಡಿಕೊಂಡು ಏನು ಮಾಡುತ್ತೆ? ಅದನ್ನೇ ನಾವು ಮಿಥ್ಯಾಪಾದಗಳು ಅಂತ ಕರಿತೇವೆ. ಆ ಮಿಥ್ಯಾಪಾದಗಳ ಮೂಲಕ ಏನು ಮಾಡ್ತವೆ? ಅವು ಚಲಿಸ್ತವೆ. ಅದೇ ರೀತಿ ನೀವು ಇದಕ್ಕೆ ಬಂದರೆ, ಯಾವುದು? ಯೂಗ್ಲಿನಾಗ ಬಂದರೆ, ಅದರಲ್ಲಿ ಯೂಗ್ಲಿನಾದ ದೇಹದ ರಚನೆ ಸಾಮಾನ್ಯವಾಗಿ ಹೀಗಿರುತ್ತೆ. ಇದರಲ್ಲಿ ಒಂದು ಕೂದಲಿನ ಚಾಟಿಯಂತಹ ರಚನೆ ಇರುತ್ತೆ, ಬಾರ್ಕೋಲ್ ಥರ. ಇದು ಫ್ಲಜೆಲ್ಲಾ ಅಂತ ಹೇಳಿ ಕರಿತೇವೆ, ಅಥವಾ ಅದನ್ನು ನಾವು ದೊಡ್ಡ ಕಷಾಂಗ ಅಂತ ಹೇಳಿ ಇದನ್ನು ಕರಿತೇವೆ. ಇದರ ಮೂಲಕ ಅದು ಏನು ಮಾಡ್ತಾ ಹೋಗುತ್ತೆ? ಬಳಸ್ಕೊಂಡು ಚಲಿಸ್ತಾ ಹೋಗುತ್ತೆ. ಇನ್ನು ಇನ್ನೊಂದು ಪ್ಯಾರಾಮೀಸಿಯಂ ಅಂತಕ್ಕಂಥದ್ದು. ಪ್ಯಾರಾಮೀಸಿಯಂ ಅಂತಕ್ಕಂಥದ್ದು ಇದು ಕೂಡ ಚಲಿಸಬೇಕಾದ್ರೆ ಏನು ಮಾಡುತ್ತೆ ಅಂತ ಹೇಳಿದರೆ, ಕೂದಲಿನಂತಹ ರಚನೆಗಳನ್ನು ಬಳಸ್ಕೊಂಡು ಏನು ಮಾಡುತ್ತೆ? ಚಲಿಸುತ್ತೆ. ಹೀಗೆ ತಮ್ಮ ದೇಹದ ಚಲನೆಗೆ ಇಂತಹ ರಚನೆಗಳನ್ನು ಹೊಂದಿರತಕ್ಕಂಥ ಜೀವಿಗಳು ಯಾವುದು? ಪ್ರೊಟಿಸ್ಟಾ ಸಾಮ್ರಾಜ್ಯದ ಜೀವಿಗಳು. ಅದಕ್ಕೆ ಉದಾಹರಣೆ ಅಮೀಬಾ, ಯೂಗ್ಲಿನಾ, ಪ್ಯಾರಾಮೀಸಿಯಂ ಮತ್ತು ಅವುಗಳ ದೇಹದ ಆ ಚಿತ್ರವನ್ನು ಬರೆಯತಕ್ಕಂಥ ಕೌಶಲ್ಯವನ್ನು ನೀವು ಅಳವಡಿಸ್ಕೊಳ್ರೆ. ಇನ್ನು 3ನೇ ಸಾಮ್ರಾಜ್ಯ ಮೈಕೋಟಾ ಸಾಮ್ರಾಜ್ಯ, ಅಥವಾ ಅದನ್ನು ನಾವು ಕರಿತೇವೆ ಶಿಲೀಂಧ್ರ ಸಾಮ್ರಾಜ್ಯ. ನೀವು ಸಾಮಾನ್ಯವಾಗಿ ಮನೆಗೆ ಅನ್ನ ಹಂಗೆ ಬಿಸಿ ಮಾಡದೆ ಬಿಟ್ಟಿದ್ರೆ, ಅಥವಾ ರೊಟ್ಟಿಯನ್ನು ಹಾಗೆ ಬಿಟ್ಟಿದ್ರೆ, ಅಥವಾ ಬ್ರೆಡ್ಡನ್ನು ಒಂದು ಯೂಸ್ ಮಾಡ್ದಂಗೆ ಸುಮಾರು ದಿವಸ ಹಾಗೆ ಇಟ್ಟಿದ್ರೆ ಅದರ ಮೇಲೆ ಬೂಸ್ಟು ಅಥವಾ ಬುಗುಸು ಅಂತ ಏನು ಕರಿತೀರಲ್ಲ ಬೆಳೆದಿರೋದನ್ನು ನೋಡಿದ್ದೀರಾ, ಅಥವಾ ತಿಪ್ಪೆಗಳ ಮೇಲೆ ಅಣಬೆಗಳು ಬೆಳೆದಿರೋದನ್ನು ನೀವು ನೋಡಿದ್ದೀರಾ. ಇವೆಲ್ಲವೂ ಕೂಡ ಏನು ಅಂತ ಹೇಳಿದರೆ ಮೈಕೋಟಾ ಸಾಮ್ರಾಜ್ಯದ ಜೀವಿಗಳು, ಅಥವಾ ಇವುಗಳನ್ನು ನಾವು ಕರಿತೇವೆ ಶಿಲೀಂಧ್ರಗಳು ಅಂತ ಹೇಳಿ ಕರಿತೇವೆ. ಇವು ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊಳ್ಳೋದಿಲ್ಲ. ಇವು ಏನು ಮಾಡ್ತವೆ ಅಂದರೆ ಕೊಳೆಯುತ್ತಿರುವ ವಸ್ತುಗಳನ್ನು ಬಳಸಿಕೊಂಡು
ತಮ್ಮ ಪೋಷಣೆಯನ್ನು ಮಾಡಿಕೊಳ್ತವೆ. ಹಾಗಾಗಿ ಇವುಗಳನ್ನು ಮೈಕೋಟ ಸಾಮ್ರಾಜ್ಯದ ಜೀವಿಗಳನ್ನು ನಾವು ಕರಿತೇವೆ ಏನಂತ ಹೇಳಿ, ಕೊಳೆ ತಿನಿಗಳು. ಇವುಗಳನ್ನು ನಾವು ಕರಿತೇವೆ ಕೊಳೆ ತಿನಿಗಳು. ಇದು ಇಂಪಾರ್ಟೆಂಟು. ಯಾಕೆ ಅವುಗಳನ್ನ ಕೊಳೆ ತಿನಿಗಳು ಅಂತ ಹೇಳಿ ಕರಿತೇವೆ ಅಂತ ಹೇಳಿದರೆ, ಇವು ಕೊಳೆಯುತ್ತಿರುವ ಸಾವಯವ ವಸ್ತುಗಳನ್ನು ಆಹಾರವಾಗಿ ಬಳಸ್ಕೊಳ್ತವೆ. ಹಾಗಾಗಿ ಇವುಗಳನ್ನು ನಾವು ಕೊಳೆ ತಿನಿಗಳು ಅಂತ ಹೇಳಿ ಕರಿತೇವೆ. ಇವು ಸಾಮಾನ್ಯವಾಗಿ ಬಹುಕೋಶೀಯ ಜೀವಿಗಳು. ಜೊತೆಗೆ ನಿಮಗೆ ಉದಾಹರಣೆಯನ್ನು ಹೇಳೋದಾದರೆ, ಹೇಳಿದ್ನಲ್ಲ ಈಗಷ್ಟೇ, ಬುಗುಸು ಅಂತ, ಬೂಸ್ಟು ಅಂತ ಕರಿತೀರ. ಆಮೇಲೆ ಬೇಕರಿಗಳಲ್ಲಿ ಬಳಸ್ತಕ್ಕಂತಹ ಇದು ಬ್ರೆಡ್ ತಯಾರಿಕೆಯಲ್ಲಿ ಬಳಸ್ತಕ್ಕಂತಹ ಅಥವಾ ಕೇಕ್ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ಈಸ್ಟ್ ಅಂತಕ್ಕಂಥದ್ದು ಕೂಡ ಯಾವುದು, ಶಿಲೀಂಧ್ರ ಸಾಮ್ರಾಜ್ಯ ಅಥವಾ ಮೈಕೋಟ ಸಾಮ್ರಾಜ್ಯಕ್ಕೆ ಸೇರಿದ ಜೀವಿಯಾಗಿದೆ. ಅದೇ ರೀತಿ ಅಣಬೆನೂ ಕೂಡ. ಇನ್ನು ಈ ಒಂದು ಶಿಲೀಂಧ್ರಗಳ ಬಗ್ಗೆ ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಏನು ಅಂತ ಹೇಳಿದರೆ, ಕೆಲವು ಶಿಲೀಂಧ್ರ ಪ್ರಭೇದಗಳು ನೀಲಿ ಹಸಿರು ಶೈವಲಗಳ ಜೊತೆಗೆ, ಎಲ್ಲಿ ಬಂತು ನೀಲಿ ಹಸಿರು ಶೈವಲ, ಮುನೀರ ಸಾಮ್ರಾಜ್ಯದ ಜೀವಿ, ಅದರ ಜೊತೆಗೆ ಸೇರಿಕೊಂಡು ಏನು ಮಾಡ್ತವೆ ಅಂತ ಹೇಳಿದರೆ, ಒಂದಕ್ಕೊಂದು ಸೇರಿಕೊಂಡು ಇದು ಕೆಲವೊಂದು ಅಂಶಗಳನ್ನು ಅದಕ್ಕೆ ಕೊಟ್ಟರೆ ಅದು ಕೆಲವೊಂದು ಅಂಶಗಳನ್ನು ಇದಕ್ಕೆ ಕೊಡುತ್ತೆ. ಈ ರೀತಿ ಹೊಂದಾಣಿಕೆಯಿಂದ ಏನು ಮಾಡ್ತವೆ, ಜೀವಿಸ್ತವೆ. ಯಾರ್ಯಾರು, ಕೆಲವು ಶಿಲೀಂಧ್ರ ಪ್ರಭೇದಗಳು ನೀಲಿ ಹಸಿರು ಶೈವಲಗಳೊಂದಿಗೆ ಏನು ಮಾಡುತ್ತೆ, ಹೊಂದಾಣಿಕೆ ಮಾಡಿಕೊಂಡು ಜೀವಿಸುತ್ತೆ. ಇಂತಹ ಸಂಬಂಧವನ್ನು ನಾವು ಕರಿತೇವೆ ಸಹಜೀವನ. ಇದರಲ್ಲಿ ಬರ್ತಕ್ಕಂಥ ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಸಹಜೀವನ, ಅಥವಾ ಇದನ್ನು ನಾವು ಕೂಡು ಜೀವನ. ಇನ್ನೊಂದಿದೆ ನಿಮಗೆ, ಕಲ್ಲು ಹೂ ನೋಡಿರ್ಬೋದು. ಮರದ ತೊಗಟೆಯ ಮೇಲೆ ಅಲ್ಲಲ್ಲಿ ಬಣ್ಣದ ಕಲ್ಲು ಹೂಗಳನ್ನು ನೀವು ನೋಡಿದ್ದೀರಾ, ತೇಪೆ ಹಾಕಿದ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ಮರದ ಮೇಲೆ. ಇವುಗಳು ಕೂಡ ಏನು, ಸಹಜೀವನಕ್ಕೆ ಉದಾಹರಣೆಗಳು ಅಂತ ಹೇಳ್ಬೋದು. ಇನ್ನು ಅದರ ನೆಕ್ಸ್ಟು ಇನ್ನೊಂದು ಸಾಮ್ರಾಜ್ಯ ಯಾವುದು, ಸಸ್ಯ ಸಾಮ್ರಾಜ್ಯ. ನಿಮ್ಮ ಸುತ್ತಮುತ್ತಲೂ ಅನೇಕ ಬಗೆಯ ಸಸ್ಯಗಳನ್ನು ನೀವು ಗುರುತಿಸ್ತೀರಾ. ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಸಸ್ಯ ಸಾಮ್ರಾಜ್ಯದ್ದು ಅಂತ ಹೇಳಿದರೆ, ಯು ಕ್ಯಾರಿಯೋಟ್ ಜೀವಿಗಳು. ನಿಮ್ಗೆ ಗೊತ್ತೇ ಇದೆ, ಯು ಕ್ಯಾರಿಯೋಟ್ ಮೀನ್ಸ್ ನಿರ್ದಿಷ್ಟವಾದ ಕೋಶ ಕೇಂದ್ರ ಪೊರೆಯನ್ನು ನಾವು ಹೊಂದಿರ್ತವೆ. ಅಂತಹ ಜೀವಿಗಳನ್ನು ನಾವು ಯು ಕ್ಯಾರಿಯೋಟ್. ಹಾಗಾದರೆ ಸಸ್ಯ ಸಾಮ್ರಾಜ್ಯದ ಎಲ್ಲ ಜೀವಿಗಳು ಕೂಡ ಏನು, ಯು ಕ್ಯಾರಿಯೋಟ್. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಸಸ್ಯ ಸಾಮ್ರಾಜ್ಯದ್ದು ಅಂತ ಹೇಳಿದರೆ, ಇವುಗಳಲ್ಲಿ ಕೋಶ ಭಿತ್ತಿ ಇದೆ. ಇದು ಇಂಪಾರ್ಟೆಂಟ್. ಇವುಗಳಲ್ಲಿ ಕೋಶ ಭಿತ್ತಿ, ಕೋಶ ಪೊರೆಯ ಹೊರಗಡೆಗೆ ಒಂದು ಗಡಸಾಗಿರ್ತಕ್ಕಂಥ ಪೊರೆ ಇದೆ, ಅದನ್ನು ನಾವು ಕೋಶ ಭಿತ್ತಿ ಅಂತ ಹೇಳಿ ಕರಿತೇವೆ. ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ದು ಸಸ್ಯ ಸಾಮ್ರಾಜ್ಯ ಅಂತ ಹೇಳಿದರೆ, ಇವು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಇವು ನಡೆಸ್ತವೆ. ಹಾಗಾಗಿ ಇವುಗಳು ಸ್ವಪೋಷಕಗಳು ಅಂತ ಕರಿತೇವೆ. ನಾವು ಇವುಗಳನ್ನು ನಾವು ಏನಂತ ಕರಿತೇವೆ, ಸ್ವಪೋಷಕಗಳು. ಇನ್ನು ಅದರ ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದು ಬೇಕಾದಷ್ಟು ಹೇಳ್ತೀರಾ, ಉದಾಹರಣೆಗಳನ್ನು ಹೇಳಿ ನೋಡೋಣ. ಎಸ್, ಹೌದು, ಬೇವು, ಮಾವು, ತೆಂಗು, ಮತ್ತೆ ಹೇಳಿ ಕರಿಬೇವು, ಎಸ್, ಇವೆಲ್ಲವೂ. ಜೊತೆಗೆ ತುಳಸಿ, ತೇಗ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ತೇಗ, ಇವೆಲ್ಲವೂ ಕೂಡ ಸಸ್ಯ ಸಾಮ್ರಾಜ್ಯಕ್ಕೆ ಉದಾಹರಣೆಗಳು. ಇನ್ನು ಪ್ರಾಣಿ ಸಾಮ್ರಾಜ್ಯಕ್ಕೆ ಹೋಗೋಣ. ಕೊನೆಯದಾಗಿ ಪ್ರಾಣಿ ಸಾಮ್ರಾಜ್ಯ. ಇದು ಕೂಡ ಯು ಕ್ಯಾರಿಯೋಟಿಕ್. ಯು ಕ್ಯಾರಿಯೋಟಿಕ್ ಜೀವಿಗಳು. ಆದರೆ ಇವುಗಳಲ್ಲಿ ಏನಿಲ್ಲ, ಕೋಶ ಭಿತ್ತಿ ಇಲ್ಲ. ಅದು ಇಂಪಾರ್ಟೆಂಟು. ಮತ್ತು ಇವುಗಳು ತಮ್ಮ ಆಹಾರಕ್ಕಾಗಿ ಸಸ್ಯಗಳನ್ನೇನು ಮಾಡಿದ್ದಾವೆ, ಅವಲಂಬಿಸಿದ್ದಾವೆ. ಇವು ಪರಪೋಷಕ ಜೀವಿಗಳು. ಸಸ್ಯಗಳನ್ನು ಇರ್ಬೋದು ಅಥವಾ ಮಾಂಸಾಹಾರಿಗಳಾಗಿರ್ಬೋದು. ಟೋಟಲಿ ಈ ಪ್ರಾಣಿ ಸಾಮ್ರಾಜ್ಯದ ಜೀವಿಗಳ ಬಗ್ಗೆ ಮತ್ತೆ ನಾವು ಅವುಗಳ ವರ್ಗೀಕರಣವನ್ನು ಡೀಟೇಲಾಗಿ ಮಾಡ್ತಾ ಹೋಗೋಣ. ಸಸ್ಯ ಸಾಮ್ರಾಜ್ಯದ್ದು ಮತ್ತು ಪ್ರಾಣಿ ಸಾಮ್ರಾಜ್ಯದ ವರ್ಗೀಕರಣವನ್ನು ಡೀಟೇಲಾಗಿ ನಾವು ನೋಡ್ತಾ ಹೋಗೋಣ. ಹಾಗಾದರೆ ಇದು ಪ್ರಾಣಿಗಳಿಗೆ ಉದಾಹರಣೆಗಳನ್ನು ಹೇಳೋದಾದರೆ ಗೊತ್ತೇ ಇದೆ, ಮನುಷ್ಯ ಇದ್ದಾನೆ, ಬೆಕ್ಕಿದೆ, ನಾಯಿ ಇದೆ, ಹುಲಿ ಇದೆ, ಕರಡಿ ಇದೆ, ಎಮ್ಮೆ ಇದೆ, ಹಸು ಇದೆ, ಜಂತುಹುಳ ಇದೆ, ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ಬೋದು ಪ್ರಾಣಿ ಸಾಮ್ರಾಜ್ಯ. ಹಾಗಾದರೆ ಟೋಟಲಿ ಈ 5 ಸಾಮ್ರಾಜ್ಯಗಳು ಅವುಗಳ 2 ಗುಣಲಕ್ಷಣಗಳನ್ನು ಮತ್ತು 2 ಉದಾಹರಣೆಗಳನ್ನು ಕ್ಲೀನಾಗಿ ನೆನಪಿಟ್ಕೊಳ್ರಿ. ಇವುಗಳ ಪ್ರಮುಖ ಗುಣಲಕ್ಷಣಗಳನ್ನು ನೀವು ಸ್ಟಡಿ ಮಾಡಬೇಕು. ಇನ್ನು ನಾವು ಸಸ್ಯ ಸಾಮ್ರಾಜ್ಯದ ಬಗ್ಗೆ ಡೀಟೇಲ್ ಆಗಿ ಈಗ ನೋಡ್ತಾ ಹೋಗೋಣ. ಇಲ್ಲಿ ಸಸ್ಯ ಸಾಮ್ರಾಜ್ಯ. ಈ ಸಸ್ಯ ಸಾಮ್ರಾಜ್ಯವನ್ನು ಯಾವ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ಮತ್ತೆ ಅವುಗಳನ್ನು ಡಿವೈಡ್ ಮಾಡ್ತಾ ಹೋದ್ವಿ ಅಂತ ಹೇಳೋದಾದರೆ, ಸಸ್ಯ ಸಾಮ್ರಾಜ್ಯವನ್ನು ನಾವು ಮತ್ತೆ ಥ್ಯಾಲೋಫೈಟಗಳು,
ಹಾವಸ ಸಸ್ಯಗಳು, ಪುಚ್ಚ ಸಸ್ಯಗಳು, ಅನಾವೃತ ಬೀಜ ಸಸ್ಯಗಳು, ಆವೃತ ಬೀಜ ಸಸ್ಯಗಳು, ಹೀಗೆ ಡಿವೈಡ್ ಮಾಡ್ತಾ ಹೋಗ್ತೇವೆ. ಹಾಗಾದ್ರೆ ಯಾವುದರ ಆಧಾರದ ಮೇಲೆ ನಾವು ಅವನ್ನ ಡಿವೈಡ್ ಮಾಡಿದ್ವಿ ಅಂತ ಹೇಳಿದರೆ, ಇಲ್ಲಿ ಸಸ್ಯ ದೇಹ ನೀರು ಮತ್ತು ಆಹಾರವನ್ನು ಅಥವಾ ಇತರ ವಸ್ತುಗಳನ್ನು ಸಾಗಾಣಿಕೆ ಮಾಡೋದಕ್ಕೆ ವಿಶೇಷ ಅಂಗಗಳನ್ನು ಹೊಂದಿದಾವೋ ಇಲ್ವೋ ಅನ್ನೋದರ ಆಧಾರದ ಮೇಲೆ, ಮತ್ತು ಸಸ್ಯದ ಬೀಜೋತ್ಪಾದನಾ ಸಾಮರ್ಥ್ಯದ ಆಧಾರದ ಮೇಲೆ, ಮತ್ತು ಬೀಜಗಳು ಹಣ್ಣಿನ ಕವಚದಿಂದ ಸುತ್ತುವರೆದಿದ್ದಾವೋ ಅಥವಾ ಇಲ್ವೋ ಅನ್ನೋದರ ಆಧಾರದ ಮೇಲೆ ಈ 3 ಗುಣಲಕ್ಷಣಗಳನ್ನು ಆಧಾರವಾಗಿಟ್ಕೊಂಡು ನಾವು ಸಸ್ಯಗಳನ್ನು ಏನು ಮಾಡಿದ್ದೇವೆ, ಮತ್ತು 5 ಇದನ್ನಾಗಿ ಡಿವೈಡು ಮಾಡಿದ್ದೇವೆ. ಹಾಗಾದರೆ ಫಸ್ಟ್ ಒನ್ ನಾವು ಏನೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಬರ್ತಕ್ಕಂಥದ್ದು ಥ್ಯಾಲೋಫೈಟಾ ಅಂತ ಹೇಳಿ ಸಸ್ಯ ಸಾಮ್ರಾಜ್ಯದಲ್ಲಿ ಮತ್ತೆ ನಾವು ಡಿವೈಡ್ ಮಾಡಿರ್ತಕ್ಕಂಥದ್ದು ಯಾವುದು, ಥ್ಯಾಲೋಫೈಟಾ. ಹಾಗಾದರೆ ಏನಿದು ಥ್ಯಾಲೋಫೈಟಾ ಅನ್ನೋದನ್ನು ಹೇಳೋದಾದರೆ, ಫಸ್ಟ್ ಒನ್ ಥ್ಯಾಲೋಫೈಟಾ. ಇಲ್ಲಿ ಥ್ಯಾಲೋಫೈಟಾ ಅಂತಕ್ಕಂಥದ್ದು ಅಂದರೆ ಆ ಒಂದು ಸಸ್ಯದ ದೇಹವನ್ನು ತಗೊಂಡ್ರೆ ನಮ್ಗೆ ಅದನ್ನ ಡಿವೈಡ್ ಮಾಡೋಕ್ಕಾಗೋದಿಲ್ಲ, ಇದು ಬೇರು, ಇದು ಎಲೆ, ಇದು ಕಾಂಡ ಅಂತ ಹೇಳಿ. ಅಂಥದ್ದನ್ನು ಅಂದರೆ ಅದನ್ನು ವಿಶಿಷ್ಟ ಭಾಗಗಳಾಗಿ ಪ್ರತ್ಯೇಕಿಸಲು ಸಾಧ್ಯವಿಲ್ಲದಂತಹ ದೇಹ ರಚನೆಯನ್ನು ಹೊಂದಿರತಕ್ಕಂಥ ಸಸ್ಯಗಳನ್ನು ಇದು ಒಳಗೊಂಡಿದೆ ಅಂತ ಹೇಳ್ತೇವೆ. ಈ ಗುಂಪಿನ ಸಸ್ಯಗಳನ್ನು ಸಾಮಾನ್ಯವಾಗಿ ನಾವು ಶೈವಲಗಳು ಅಂತ ಹೇಳಿ ಕರಿತೇವೆ. ಇವು ಜಲವಾಸಿಗಳು, ಅಂದರೆ ನೀರಿನಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥದ್ದು. ಉದಾಹರಣೆಗೆ ಸ್ಪೈರೋಗೈರಾ, ಯುಲೋಥ್ರಿಕ್ಸ್, ಆಮೇಲೆ ಚಾರ ಅಂತಕ್ಕಂಥದ್ದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅವುಗಳ ಚಿತ್ರಗಳನ್ನು ಕೂಡ ಕೊಟ್ಟಿದ್ದಾರೆ, ಗಮನಿಸ್ರಿ. ಹಾಗಾದರೆ ಇಲ್ಲಿ ಉಲ್ವಾ ಅಂತಕ್ಕಂಥದ್ದು ಕೂಡ ಇದೆ. ಇವೆಲ್ಲವೂ ಕೂಡ ಏನು ಥ್ಯಾಲೋಫೈಟಾ ಗುಂಪಿಗೆ ಅದರ ಮುಖ್ಯ ಲಕ್ಷಣ ಏನು, ಅದರ ದೇಹವನ್ನು ನಾವು ಡಿವೈಡ್ ಮಾಡೋಕ್ಕಾಗೋದಿಲ್ಲ, ಇದು ಬೇರು, ಇದು ಕಾಂಡ, ಇದು ಅಂತ ಹೇಳಿ ಆ ರೀತಿ. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಹಾವಸೆ ಸಸ್ಯಗಳು. ಇಲ್ಲಿ ಹಾವಸೆ ಸಸ್ಯಗಳನ್ನು ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಹಾವಸೆ ಸಸ್ಯಗಳನ್ನು ಸಸ್ಯ ಸಾಮ್ರಾಜ್ಯದ ಉಭಯವಾಸಿ. ನಿಮ್ಗೆ ಗೊತ್ತೇ ಇದೆ, ಉಭಯವಾಸಿ ಅಂತ ಹೇಳಿದರೆ ಅದು ನೀರು ಮತ್ತು ನೆಲದ ಮೇಲೆ ಎರಡೂ ಕಂಡು ಬರ್ತಕ್ಕಂಥದ್ದು. ಮತ್ತು ಸಸ್ಯ ದೇಹವನ್ನು ನಾವಿಲ್ಲಿ ಕಾಂಡ ಮತ್ತು ಎಲೆಗಳಂತಹ ರಚನೆಗಳಾಗಿ ವಿಂಗಡಿಸ್ಬೋದು. ಇನ್ನು ಇದಕ್ಕೆ ಎಕ್ಸಾಂಪಲ್ ಮಾಸ್ ಅಂತಕ್ಕಂಥದ್ದು ಮತ್ತು ಮಾರ್ಕ್ಯಾನ್ಶಿಯಾ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ನೀವು ಮಳೆಗಾಲದಲ್ಲಿ ಗೋಡೆಗಳ ಮೇಲೆ ಮತ್ತು ನಿಮ್ಮ ಕಾಂಪೌಂಡ್ ಮೇಲೆ ಚಿಕ್ಕ ಚಿಕ್ಕ ರಚನೆಗಳನ್ನು ನೋಡ್ಬೋದು, ಹಸಿರಾಗಿರ್ತಕ್ಕಂಥದ್ದು. ಇವು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ನಿಮ್ಗೆ ಗೊತ್ತೇ ಇದೆ, ಸಸ್ಯ ಸಾಮ್ರಾಜ್ಯದ ಎಲ್ಲ ಜೀವಿಗಳು ಕೂಡ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಇನ್ನು ಮುಂದಿನ ಇದರಲ್ಲಿ ನಿಮಗೆ ಪುಚ್ಚ ಸಸ್ಯ, ಅನಾವೃತ ಬೀಜ ಸಸ್ಯ ಮತ್ತು ಆವೃತ ಬೀಜ ಸಸ್ಯ ಜೊತೆಗೆ ಪ್ರಾಣಿ ಸಾಮ್ರಾಜ್ಯದ ಬಗ್ಗೆ ನೋಡ್ತಾ ಹೋಗಿ.